ತಾಯಿ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳೋದು ಮಾತೃದೇವೋಭವ ಪಿತೃದೇವೋಭವ ಅಂತ. ಅಂದರೆ ಮೊದಲು ಅವಳು ಗುರು ಆಗಬೇಕು. ಅವಳಿಗೆ ಪುರುಸೊತ್ತಿಲ್ಲ ಅಂದಾಗ ಅಪ್ಪ ಗುರು ಆಗಬೇಕಷ್ಟೇ. ಮೊದಲು ಗುರುವಿನ ಸ್ಥಾನ ಅವಳಿಗೆ, ಹೆಂಡತಿಗೆ, ತಾಯಿಗೆ. ಹಾಗಾಗಿ ತಾಯಿ ಪ್ರಾರ್ಥನೆ ಮಾಡ್ತಾಳೆ. ಕಶ್ಯಪರು ಒಂದು ವಾಸುದೇವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಇದನ್ನು ನೋಡು, ಫಾಲ್ಗುಣ ಮಾಸದಲ್ಲಿ ಪಾಡ್ಯದಿಂದ ಆರಂಭ ಮಾಡಿ ಪ್ರತಿಪತ್ತಿನಿಂದ ತ್ರಯೋದಶಿ ತನಕ 12 ದಿನಗಳ ಕಾಲ 12 ಲೋಟ ಹಾಲು, ದಿನಕ್ಕೊಂದು ಲೋಟ ಹಾಲು, ಅದನ್ನು ಮಾತ್ರ ಪಾನ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹಗಲು ನಿದ್ರೆ ಮಾಡದೆ ನೆಲದ ಮೇಲೆ ಮಲಗಿಕೊಂಡು ಹಾಲನ್ನು ಮಾತ್ರ ಪಾನ ಮಾಡ್ತಾ ಪಯೋವ್ರತವನ್ನು ಮಾಡು. ಜಗದೊಡೆಯನಾದ ಭಗವಂತ ಹಾಲಿನ ಮೂಲಕ ನಿನಗೆ ಅನುಗ್ರಹ ಮಾಡ್ತಾನೆ. ಅಂದ್ರೇನು? ಎಲ್ಲ ಹೆಣ್ಮಕ್ಕಳು ಪಯೋವ್ರತ ಮಾಡಬೇಕು, ಜಾಸ್ತಿ ಕಾಫಿ ಚಹಾ ಕುಡಿಬಾರ್ದು ಅಂತ ಅರ್ಥ. ಹಾಲನ್ನು ಕುಡಿದರೆ ಹಾಲಿನಂಥ ಮಕ್ಕಳು ಹುಡ್ತಾರೆ. ಸಿಕ್ಕಾಪಟ್ಟೆ ಕಾಫಿ ಚಹಾ ಅಂತ ಇದ್ದರೆ ಅಂಥದ್ದೇ ಮಕ್ಕಳು ಹುಟ್ಟುತ್ತಾರೆ, ಉಪದ್ರವ ಕೊಡೋ ಮಕ್ಕಳು ಹುಟ್ಟುತ್ತಾರೆ. ತುಂಬ ಕುಡಿಬೇಡಿ, ಅದು ಒಳ್ಳೆಯದಲ್ಲ. ಏಕಾದಶಿ ಅಂತೂ ಹಾಲು ಕುಡಿಬಾರ್ದು.